ಗೈಸ್ ನಮಸ್ಕಾರ, ಮತ್ತೊಂದು ಹೊಸ ಲಾಗ್ಗೆ ವೆಲ್ಕಮ್ ಅಂತ ಹೇಳ್ತಾ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಇವತ್ತಿನ ವಿಶೇಷತೆ ಏನಂತಂದರೆ ಗೌರಿ ಗಣೇಶ ಹಬ್ಬ. ಸೊ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಎಲ್ಲರ ಇಷ್ಟಗಳನ್ನು ಸಿದ್ಧಿಸುವಂತಹ ಸಿದ್ಧಿವಿನಾಯಕ ನಿಮಗೆಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ, ಆಮೇಲೆ ನಮ್ಮ ಮನೇಲಿ ಗಣೇಶ ಹಬ್ಬ ಮಾಡಲ್ಲ. ಆ್ಯಕ್ಚುಲಿ ಹಿಂದೆಯಿಂದನೂ ಮಾಡ್ತಾ ಬಂದಿಲ್ಲ. ಸೊ ಅದಕ್ಕೆ ನಾವು ನಮ್ಮ ಫ್ರೆಂಡ್ ಮನೆಗೆ ಬಂದಿದ್ದೀವಿ, ಅಂದರೆ ರೋಹನ್ ಅವ್ರ ಮನೆಗೆ ಬಂದಿದ್ದೀವಿ. ಇವ್ರ ಮನೇಲಿ ಗಣೇಶ ಕೂರಿಸ್ತಾರೆ ಅಂತ ಇವ್ರ ಮನೆಗೆ ಕರ್ಕೊಂಡ್ಬಂದಿದ್ದಾನೆ. ಸೊ ಇವಾಗ ಬೆಳಗ್ಗೆ ಎಲ್ಲ ಎದ್ದು ನಿನ್ನೆ ರಾತ್ರಿ ಅರ್ಧ ಡೆಕೋರೇಷನ್ ಮಾಡಿದ್ವಿ. ಬೆಳಗ್ಗೆ ಎದ್ದು ಅದನ್ನು ಕಂಟಿನ್ಯೂ ಮಾಡಿ ಒಂದು ಸ್ವಲ್ಪ ಪೂರ್ತಿ ಮಾಡಿದ್ದೀವಿ. ಇವಾಗೆಲ್ಲ ಡೆಕೋರೇಷನ್ ಆಲ್ಮೋಸ್ಟ್ ಆಗಿದೆ. ಎಲ್ಲರೂ ಸ್ನಾನ ಮಾಡಿ ರೆಡಿಯಾಗಿದ್ದೀವಿ. ಇನ್ನು ನೆಕ್ಸ್ಟ್ ಏನಿರೋದಂದರೆ ಎಲ್ಲರೂ ಮನೆ ರೋಹನ್ ಅವ್ರ ಪಪ್ಪ ನಮ್ಮ ಮಾವರೆಲ್ಲ ಸೇರಿಕೊಂಡು ಗಣೇಶ ತರಕ್ಕೆ ಹೋಗ್ತೀವಿ. ಗಣೇಶ ತಂದಮೇಲೆ ಆಮೇಲೆ ಏನೇನು ಪೂಜೆ ಅದೆಲ್ಲ ಇರುತ್ತೆ ಅದೆಲ್ಲ ಸ್ಟಾರ್ಟ್ ಮಾಡ್ತೀವಿ. ಇವಾಗ ಡೆಕೋರೇಷನ್ ಹೆಂಗೆ ಮಾಡಿದ್ದೀವಿ ಅಂತ ತೋರಿಸ್ತೀನಿ. ಒಂದು ಸರ್ತಿ ಡೆಕೋರೇಷನ್ ಟೂರ್ ನೋಡ್ಕೊಂಬಿಡ್ರಿ. ಈ ಥರ ಎಲ್ಲ ಮಾಡಿದ್ದೀವಿ. ನಿನ್ನೆ ರಾತ್ರಿ ಇದಷ್ಟೇ ಮಾಡಿದ್ವಿ. ಬೆಳಗ್ಗೆ ಎದ್ದೆ ಅಲ್ಲ, ಇದು ಕಬ್ಬು ಮತ್ತು ಬಾಳೆದಿಂಡೆಲ್ಲ ಕಟ್ಟಿ ಲೈಟಿಂಗ್ಸ್ ಎಲ್ಲ ಹಾಕಿ 90% ಕಂಪ್ಲೀಟ್ ಆಗೈತಿ. ಇವಾಗ ಗಣೇಶ ತಂದು ಕೂರಿಸಿ ಎಲ್ಲ ಪೂಜೆ ಎಲ್ಲ ಮಾಡಿದರೆ 100% ಪಕ್ಕ ಆಗುತ್ತೆ. ಇನ್ನೇನು ನೆಕ್ಸ್ಟ್ ಗಣೇಶ ತರಕ್ಕೆ ಹೋಗ್ಬೇಕಾದ್ರೆ ಸಿಗ್ತೀನಿ. ಗಾಯ್ಸ್ ಇವಾಗ ಗಣಪತಿ ತಗೋಕೆ ಬಂದಿದ್ದೀವಿ. ಗಣಪತಿ ಎಲ್ಲ ತೊಗೊಂಡಾಯ್ತು, ಪೂಜೆ ಗೀಜೆ ಎಲ್ಲ ಮಾಡಿ ಇವಾಗ ಇಲ್ಲಿಂದ ತಗೊಂಡು ಮನೆಗೆ ಹೋಗೋದು. ಗಣಪತಿ ಬಪ್ಪ ಇಲ್ಲೇ ಹೊರಗಡೆ ಬಂದಿದ್ವಿ. ಇಲ್ಲೊಂದು ಏರಿಯಾ ಗಣಪತಿ ಬಂದಿದೆ, ಅದನ್ನ ಇಳಿಸ್ತಿದ್ದಾರೆ. ಇವಾಗ ತಗೊಂಡು ಹೋಗ್ತಿದ್ದಾರೆ. ಇಲ್ಲಿ ನಂಬಿದವರ ಪಾಲಿನ ಕಲ್ಪತರು ನೀನೆ, ಗಣಪತಿಯೇ ನಿನಗೆ ವಂದನೆ. ನಂಬಿದವರ ಪಾಲಿನ ಕಲ್ಪತರು ನೀನೆ, ಭಾದ್ರಪದ ಶುಕ್ಲದ ಚೌತಿಯೆಂದು ನೀ ಮನೆ ಮನೆಗೂ ದಯ ಮಾಡಿ ಹರಸು ಎಂದು. ಭಾದ್ರಪದ ಶುಕ್ಲದ ಚೌತಿಯೆಂದು ನೀ ಮನೆ
ಗಾಯ್ಸ್, ಇವಾಗ ಗಣೇಶ ಎಲ್ಲ ಕೂರಿಸಿ ಪೂಜೆ ಎಲ್ಲ ಮಾಡಿ ಆಮೇಲೆ ಊಟ ಎಲ್ಲ ಮುಗೀತು. ಇವತ್ತಿಗೆ ಇಷ್ಟು ಮುಗೀತು. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.